ಅಂಶದ್ದ ದೇವಿ ನನ್ನ ಗುರುನಾಥನ ಸೇವಾ ಮಾಡೋ ಜಾಗದಿದ್ದು. ಹೌದು ಎಲ್ಲಿ ವಿಘ್ನ ತರಬೇಡ. ಹೌದು ಎಲ್ಲಿ ನನ್ನ ಗುರುವಿನ ಹಾದಿ ಬಿಡು, ನಾ ಸೇವಾಕ್ ಹೋಗ್ಬೇಕಾಗ್ಯದ. ಹೌದು ನಾ ಕೂಡ್ಬೇಕು, ನಿನ್ನ ಜೊತೆ ಲಗ್ನ ಆಗ್ಬೇಕನ್ನೋ ಸಂಕಲ್ಪ ತೊಟ್ಟಿದೆ. ಹ್ಯಾಂಗ ಹೌದು ಇದು ಭೂಲೋಕ ಅಲ್ಲಿದು. ಹೌದು ಇದು ಕೈಲಾಸ. ಇದು ಕೈಲಾಸ, ಗುರುನಾಥನ ಸೇವಾ ಮಾಡುವ ಜಾಗದಿದ್ದು. ಹೌದು ಮುಂದ ಭೂಲೋಕಕ್ಕೆ ಗುರುವಿಗೆ ತಗೊಂಡ ನಾ ಇಳಿಯಬಿದ್ದ. ಹೌದು ಧರಣಿಗೆ ಹೌದು ಉದ್ಧಾರ ಮಾಡುವುದ ಕರಿತೇನೆ, ಮಾನವರು ಉದ್ಧಾರ ಮಾಡುದು. ಗೌರಿ ಹಾರ ಶಿವಶಂಕರ ಗೌರಿ ಹಾರ ಮಾಯಿನಾದಿ ಮಕ್ಕಳ ನೀ ಬಾಬಾ ಗುರುವಾದಿ ಸೋಮೇಶ್ವರ
ಹೌದು ಸುತ್ತಮುತ್ತ ಕೆಟ್ಟ ಕಂಪರ ನೆಲದ ಗುಡ್ಡ ಗುರುವಿನ ಪೂಜೆಗೆ ಕೃಷ್ಣ ಹೊಳೆನೇರ ಬಾಬಾ ಗುರುವಾದಿ ಸೋಮೇಶ್ವರ ಗುರುವಿನ ಪೂಜೆಗೆ ಕೃಷ್ಣ ಹೊಳೆನೇರ ನೀ ಬಾಬಾ ಗುರುವಾದಿ ಸೋಮೇಶ್ವರ ಶಿವಶಂಕರ ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರಿಪ್ಪ? ಮನೆಗೆ ಭಕ್ತಿ ಮಾಡಿದ್ರ ಕುಂತು ಕೇಳವನಯ್ಯ, ಹೌದು ಹೌದು ಕುಂತು ಭಕ್ತಿ ಮಾಡಿದ್ರ ನಿಂತು ಕೇಳವನಯ್ಯ, ಹೌದಾ? ನಿಂತು ಭಕ್ತಿ ಮಾಡಿದ್ರ ಕುಣದ್ಯಾಡಿ ಕೇಳವನಯ್ಯ, ಹೌದು ಹೌದು ಕುಣದ್ಯಾಡಿ ಭಕ್ತಿ ಮಾಡಿದ್ರ ಕೈ ಹಿಡಿದು ಅಪ್ಪಿಕೊಳ್ಳುವನಯ್ಯ ಕೂಡಲ ಸಂಗಮ ದೇವ. ಹೌದು ಹೌದು ಹೀಗಂದ್ರೆ ಏನ್ರಿಪ್ಪ? ಹೊನ್ನ ಸುತ್ತಮುತ್ತನ ಪೌಳಿ ಒಳಗ ಹೌದಾ? ಮನ್ಕೊಂಡು ಭಕ್ತಿ ಮಾಡು ಹೊನಸಿದ ಮುತ್ಯ ಕುತ್ತುಕ್ಕಿ ನೋಡ್ತಾನ. ಹೌದು ಹೌದು ನೀ ಕುತ್ತು ಭಕ್ತಿ ಮಾಡು ಹೊನಸಿದ ಮುತ್ಯ ನಿತ್ತು ಕೇಳತಾನ. ಹೌದಾ? ನೀ ನಿತ್ತು ಭಕ್ತಿ ಮಾಡು ಹೌದಾ? ಹೊನಸಿದ ಮುತ್ಯ ಕುಣದ್ಯಾಡಿ ಕೇಳತಾನ. ಹೌದು ಹೌದು ನೀನೇ ಕುಣದ್ಯಾಡಿ ಭಕ್ತಿ ಮಾಡಿದೆ ಅಂದ್ರ ಗದಿಗೆ ಮ್ಯಾಗಿಂದ ಹೊರಗೆ ಬಂದು ನಿನಗೆ ಎತ್ತಗೊತ್ತಲ್ಲ ಅಂತ ಹೇಳ್ತಾರ ಬಂಧುಗಳೇ. ಇದು ಸತ್ಯ ಸಂಘದಾಗಿದ್ದುದು ತಾಕತ್ತ, ಭಕ್ತಿ ಒಳಗಿದ್ದುದು ಪ್ರಭಾವ ಅಲ್ಲ. ಹೌದು 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 ಹೇಳೋದು ಇಲ್ಲಿ ಹೌದು. ಏನ್ ಹೇಳೋದು? ಕಮಿಟಿ ಅವರಿಗೆ ನಮ್ಮದು ವಿನಂತಿ, ಏನ್ರಿಪ್ಪ ವಿನಂತಿ? ನೀವು ಭಂಡಾರ ತಂದು ಮಾರಿ ಮ್ಯಾಗ ಹಚ್ಚರಿ. ಯಾವ ಒಲ್ಲಂದ್ರ ಬಗ್ಗಿಸಿ ಅವನಿಗೆ ಡುಬದಾಗ ಬಗ್ಗಿಸಿ ಒಳಗ್ ಮೈಯಾಗೆಲ್ಲ ಹಚ್ಚರಿ. ಹೌದು. ಯಾಕೆ ಅಂತ ಕೇಳ್ರಿ. ಯಾಕ್ರಿ? ನಾವು ಎಲ್ಲ ಕಡೆ ಹಡಿದೆವು. ಹೌದು ಖರೆ ಇವತ್ತ ಅಭಿಮಾನ ಬಿಟ್ಟು ಹೇಳ್ಬೇಕಂದ್ರ ಶೇಡವಾಳ ಪುಣ್ಯ ಪೌಳಿ ಒಳಗ ಹೊನಸಿದ ಮುತ್ಯನ ಭಂಡಾರ ಅಂದ್ರ ಪ್ಯೂರ್ ಭಂಡಾರದ ಬಂಧುಗಳೇ ಸಬದ ಕೈ ಅಂತ ಹೇಳ್ತಂತ. ಹೌದು 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 ಎಲ್ಲಾ ಕಡೆ ಡುಪ್ಲಿಕೇಟ್ ಮಿಕ್ಸ್ ಮಾಡಿರಾಯ್ತು. ಹೌದಾ? ಖರೆ ಬರೇ ವಾಸಿನ ಮ್ಯಾಗ ಕೂನ್ ಹಿಡಿಬೇಕಿದ್ ಎಂತ ಒರಿಜಿನಲ್ ಅದಲ್ಲ. ಹೌದು ಹೌದು ಅವನ ತಾಕತ್ತಿದಿಂದ ಮೈಗೆ ಹಚ್ಚದ್ರಿ ಅಂದ್ರೆ ಜಡ್ ಕಡ್ಯಾಕ್ ಆಗಬೇಕು. ಹೌದು ಅವನೇ ಒರಿಜಿನಲ್ ಮೊದಲ. ಖರೆ ಕಣ್ಣಾಗ ಒಂದು ಹೊಡಿಬೇಡ್ರಿ, ಬಾಯಾಗ ಒಂದು ಹೊಡಿಬೇಡ್ರಿ. ಹೌದು ಹೌದು ಯಾಕೆ ಅಂತ ಕೇಳ್ರಿ. ಯಾಕ್ರಿಪ್ಪ? ಹಾಡೂರದಾಗ ಬಾಯಾಗ ಹೋಯ್ತು ಅಥವಾ ಕಣ್ಣಾಗ ಹೋಯ್ತು ಅಂದ್ರೆ ಮುಂದಿನ ಕೆಲಸ ಹ್ಯಾಂಗ ಮಾಡೋದು ತಿಳಿಯಲ್ದು. ಹೌದು ಹೌದಿಲ್ರಿ? ಹೌದು. ಯಾಕೆ ಗಾಳಿ ಬಿಟ್ಟದ ನೀವು ಹಚ್ಚನ ಕಣ್ಣಾಗ ಹೋಗ್ತಿರ್ತಾರ. ಹೌದು. ಅದಕ್ಕೆ ಇವತ್ತಿನ ದಿವಸ ಏನಾತು? ಯಾವರ ನನ್ನ ಕಡೆ ಬ್ಯಾಡ್ರಿ ಆ ಕಡೆ ಹಚ್ಚ್ರಿ. ಯಾವ ಅತ್ತ ನೋಡ್ರಿ ಮುದ್ದಮ್ಮ ಅವನ ತಲಿ ಬಾಗಸೋದು ಇಡೀ ಭಂಡರ ಬೆನ್ನಾಗ ಒತ್ತು. ಹೌದು ಹೌದು ಯಾವೇ ಇರ್ಲಿ, ಈ ಮೇಳದವ್ರು ಇರ್ಲಿ, ಈ ಮೇಳದವ್ರು ಇರ್ಲಿ. ಹೌದು ಹೌದು ಫುಲ್ ಪರ್ಮಿಷನ್. ಇವತ್ತು ಫುಲ್ ರೋಗ ಟೋಕಿ ಅವರ. ಹೌದು ಹೌದು ಇವತ್ತು ಇಲ್ಲಿ ಒಂದು ಚೀಲ ಭಂಡಾರ ಬೆಳೆ ಹರಕತ್ತಿಲ್ಲ. ಹೌದು ಖರೆ ಇವತ್ತು ಹೌದು ಹೌದು ಅನ್ನಂಗೆ ಹಾಡಿಕೆ ಆಗ್ಬೇಕು. ಯಾರೇ ಹೌದು. ಸಣ್ಣ ಆಗ್ಲಿ ಕರೆ ಹೌದು ಅನ್ನಂಗೆ. ಹೌದು ಹೌದು ಕೈಲಾಸದೊಳಗ ಆದಿ ಬಾಳಕವತ್ತಿ ಅಡ್ಡಗಟ್ಟದಳು. ಹೌದಾ? ಅಂಶದ ಮುತ್ಯ ಭಕ್ತಿಗೆ ಹೋಗ್ತಿದ್ದ ಅಡ್ಡಗಟ್ಟದಳು. ಯಾಕ? ಪಾರ್ವತದೇವಿ ಮಾಯದ ಆಟ ಮಾಡಿ ಮಾಯದ ಹೆಣ್ಣಿಗೆ ನಿರ್ಮಾಣ ಮಾಡಿ ಬಿಟ್ಟಿಳು. ಹೌದಾ? ಅವಳು ರೂಪ ಚೆಲುವಕ್ಕಿ ನೋಡಿದ್ರ ದೇವಲೋಕದಾಗ ಇಂದ್ರ ಲೋಕದಾಗೂ ಯಾರು ಇದ್ದಿರಬಾರದು. ಹೌದು ಹೌದು ದೇವತ್ರ ರಾಜ ಯಾರು? ಯಾರು? ಇಂದ್ರ. ಹೌದಾ? ಇಂದ್ರ ಲೋಕದಾಗೂ ಅಂತ ಹೆಣ್ಮಗಳು ಇರಬಾರ್ದು. ಅಂತ ರೂಪ ಚೆಲುವಕ್ಕಿ ಹೆಣ್ಣಿಗೆ ನಿರ್ಮಾಣ ಮಾಡಿ ಅಡ್ಡಗಟ್ಟಿ ಬಿಟ್ಟಳು. ಹೌದು ಅಂಶದ ಮತ್ತೆ ಸಿತಾಳ ಬಿಂದಿಗೆ ಹೂವಿನ ದುರುಡಿ ತಗೊಂಡು ಗುರು ಸೇವಕ್ಕೆ ಹೋಗ್ತಿದ್ದ. ಅಡ್ಡಗಟ್ಟಿ ಹೇಳ್ತಾಳ, ನಿನ್ನ ಜೊತೆ ನಾ ಕೂಡಬೇಕು, ಲಗ್ನ ಆಗಬೇಕು ಅನ್ನೋದು ಸಂಕಲ್ಪ ಆಗ್ಯದ ತಾಳ. ಹೌದು ಹೌದು ಏನಂತ ನಮ್ಮ ಸಿದ್ಧ ದೇವಿ, ನನ್ನ ಗುರುನಾಥನ ಸೇವಾ ಮಾಡೋ ಜಾಗದಿದ್ದು. ಹೌದಾ? ಎಲ್ಲಿ ವಿಘ್ನ ತರಬೇಡ. ಹೌದು ಎಲ್ಲಿ? ನನ್ನ ಗುರುವಿನ ಹಾದಿ ಬಿಡು, ನಾ ಸೇವಾಕ್ ಹೋಗ್ಬೇಕಾಗ್ಯದ. ಹೌದು ನಾ ಕೂಡ್ಬೇಕು, ನಿನ್ನ ಜೊತೆ ಲಗ್ನ ಆಗ್ಬೇಕನ್ನೋ ಸಂಕಲ್ಪ ತೊಟ್ಟಿದೆ. ಹ್ಯಾಂಗ? ಹೌದು ಇದು ಭೂಲೋಕ ಅಲ್ಲಿದು. ಹೌದು ಇದು ಕೈಲಾಸ. ಇದು ಕೈಲಾಸ, ಗುರುನಾಥನ ಸೇವಾ ಮಾಡುವ ಜಾಗದಿದು. ಹೌದು ಮುಂದೆ ಭೂಲೋಕಕ್ಕೆ ಗುರುವಿಗೆ ತಗೊಂಡ ನಾ ಇಳಿಯವಿದ್ದ. ಹೌದಾ? ಧರಿಗೆ
ಧರಣಿಗೆ ಹೌದು ಉದ್ಧಾರ ಮಾಡುದದ, ಕರಿತೇಲಿ ಮಾನವರು ಉದ್ಧಾರ ಮಾಡುದದ. ಹೌದು ನಾಗರಾಯಗೌಡನ ಮನಿ ಒಳಗ ಅಂಗೈದೊಳಗ ಪದ್ಮ ಅಂಗಾರದಲ್ಲಿ ಪದ್ಮ ಬತ್ತೀಸ ಕಳಿ ಉಳುವಂತ ಪದ್ಮ ಜಾತಿ ಕನ್ಯಾ ಪದ್ಮಾದೇವಿಯಾಗಿ ಹುಟ್ಟಿ ಬಾ. ಹೌದು ನಿನ್ನ ಮನೆಗೆ ನಾವು ಒಮ್ಮ ಬರ್ತೇವೆ. ಹೌದು ಗುರು ಹಿಡಿದ್ರೆ ಮಾತ್ರ ನನ್ನ ಜೊತೆ ಲಗ್ನ, ಗುರು ಹಿಡಿಲಿಕ್ಕೆ ನನ್ನ ಬೆತ್ತಿನ ಜೊತೆ ಲಗ್ನ ಅಂತೇಳಿ ಕೈಲಾಸದಾಗ ಮಾತು ಕೊಟ್ಟ. ಹೌದು ಹೌದು ಅಂಶದ ಮುದ್ದೆ ಕೈಲಾಸದಾಗ ಕೊಟ್ಟ ಮಾತಿಗಾಗಿ ಹೌದು ಅದೇ ಆದಿ ಬಾಳಕಾವತಿ ಮುಂದೆ ಅಲ್ಲಿ ಭೂಲೋಕದಾಗ ನಾಗರಾಯಗೌಡನ ಮನಿ ಒಳಗ ಮಗಳಾಗಿ ಹುಟ್ಟಿ ಬಂದಾಳ. ಹೌದು ಹೌದು 13 ದಿವಸಕ್ಕೆ ತೊಟ್ಟಿಲ ಕಾರ್ಯದ. ಹೌದು ನೆರಮನೆ ಹೊರಮನೆ ಬಾಲ್ಯಾರ ಬಂದಾರ, ತೊಟ್ಟಿಲ ಶೃಂಗಾರ ಮಾಡ್ಯಾರ. ಹೌದು ಯಾಕ ಗೌಡಂದು ದೊಡ್ಡ ದರ್ಪದ. ಹೌದು ಬೇಕಾದವರಿಗೆ 4 ಊರಿಗೆ 4 ಹಳ್ಳಿಗೆ ಬೇಕಾದಂತ ಗೌಡದಾನ. ಹೌದು ಹೌದಿಲ್ಲ? ಹೌದು ಅದಕ್ಕ ಆ ಅಂಗೈದಲ್ಲಿ ಪದ್ಮ ಅಂಗಾರದಲ್ಲಿ ಪದ್ಮ ಬತ್ತಿಸ ಕಳಿ ಉಳುವಂತ ಆ ಪದ್ಮ ಜಾತಿ ಕನ್ಯಾ ಯಾರು? ಪದ್ಮಾದೇವಿಗೆ ನಾಮಕರಣ ಆಗುದದ. ಹೌದು ನೆರಮನೆ ಹೊರಮನೆ ಬಾಲ್ಯಾರ ಬಂದು ನಾಗಬಾಯಿ ಗೌಡ್ತಿ ಓಡಾಡಿ ಓಡಾಡಿ ಕೆಲಸ ಮಾಡ್ತಾಳ ತೊಟ್ಟಿಲ ಕಾರ್ಯಕ್ಕ. ಹೌದು ಹೌದು ಅದಕ್ಕೆ ಪದ್ಮಾದೇವಿ ಅಂತೇಳಿ ಹ್ಯಾಂಗ ಆ ಖುಷಿಗೆ ಹೆಸರು ಇಡ್ತಾರ. ಹೌದು ತೊಟ್ಟಿಲಕ್ಕೆ ಹ್ಯಾಂಗ ತೂಗುತ್ತಾರ ಅನ್ನೋದು ಸನ್ನಿವೇಶದ ಬಂಧುಗಳೇ ಭಕ್ತಿ ಪೂರ್ವಕವಾಗಿ ಕೇಳಬೇಕ. ತಿಕ್ಕಳ ಕಳಿವಿ ನಾನು ಆಗಲಿಪ್ಪ ಗುರು ಹೇಳ್ರಿ. ನಾಗರಾಜಂತ ಹಣಿದಾರ ಮಗನ್ ಹಣದ ಸುಂದರ ನರಮನ್ ಹೊರಮನಿ ಬಾಲ್ಯಾರ ತೊಟ್ಲಕ್ ಮಾಡಾರ ಶೃಂಗಾರ ಜೋಗಳ ಹಾಡಿ ಜೋಗಳ ಹಾಡಿ ಪದ್ಮಲ್ಲಿ ತೋರಸರ ಬಾಬಾ ಗುರುವಾದಿ ಸೋಮೇಶ್ವರ ಜೋಗಳ ಹಾಡಿ ಪದ್ಮಲ್ಲಿ ತೋರಸರ ಬಾಬಾ ಗುರುವಾದಿ ಸೋಮೇಶ್ವರ ಪದ್ಮದಂತ ಚಾತುರ ಮನದಂಗ್ ಮಾಡುವ ವಿಚಾರ ಸಂಗತಿಯ ಯಾರ್ಯಾರ ಬೊಮ್ಮನಪ್ಪ ಕೊಟ್ಟಾರ ಅಮ್ಮಗೆ ರೂಪ ಅಮ್ಮಗೆ ರೂಪ ಹೊಯ್ತದ ಬಂಗಾರ ಬಾಬಾ ಗುರುವಾದಿ ಸೋಮೇಶ್ವರ ಅಮ್ಮಗೆ ರೂಪ ಹೊಯ್ತದ ಬಂಗಾರ ಬಾಬಾ ಗುರುವಾದಿ ಸೋಮೇಶ್ವರ ಶಿವಶಂಕರ ಹರಿಹರ ನಮ್ಮ ಹಾಲ್ಮತ್ ಸಮಾಜದಾಗ ಹಾಡುಣಿಕೆ ಮೇಳದವ್ರ ಒಂದು ನಿರ್ಣಯ ಐತಿ. ಚುನ್ಮುರಿ ಬುಗ್ಗ ಇದೆಲ್ಲ ಹಚ್ಚೋದು ಬಂದ್ ಐತಿ. ಇದೆಲ್ಲ ದೊಡ್ಡ ದೊಡ್ಡ ಮ್ಯಾಲ ಹಿಡಿದು ಕೇಸ್ ತಕ ಪೊಲೀಸ್ ಸ್ಟೇಷನ್ ಸಕಟ್ ಆಗೈತಿ. ಯಾರು ಚುನ್ಮುರಿ ಹಚ್ಬೇಡ್ರಿ, ಯಾರು ಖುಷಿ ಇದ್ರೆ ಭಂಡಾರ ಆರ್ಸ್ರಿ, ಅವ್ರಿಗೆ ಯಾರು ರೊಕ್ಕದ ಬಹುಮಾನ ಮಾಡೋದ್ರ ಮಾಡ್ರಿ. ಚುನ್ಮುರಿ ಬುಗ್ಗ ಎಲ್ಲ ಇದೆಲ್ಲ ಬಂದ್ ಆಗೈತಿ. ಈಗ ಎಲ್ಲ ಬಂದೈತಿ ಅಂತ ಯಾರು ಮಾಡ್ಬೇಡ್ರಿ. ಇಲ್ಲಿ ಯಾಕಂದ್ರೆ ಶೆಡ್ಬಾಳ್ ಊರಾಗ ಹಿಂಗ್ ನಡೀತಪ್ಪ ಅಂತ ಮುಂದೆಲ್ಲ ಕಡೆ ಹೆಸರು ಓದ್ತದ. ಇದು ರೂಲ್ಸ್ ಬಂದೈತಿ, ಮಾಡ್ಬೇಡ್ರಿ ನಾನು. ಪದ್ಮದಂತ ಚಾತುರ ನಿಂತ ಬರುವ ಕಣ್ಣಾರ ಮನದ ಮಾಡುವ ವಿಚಾರ ಪದ್ಮದಂತ ಚಾತುರ ಅಮ್ಮಗೆ ರೂಪ ಹೊಳಿತಿದ್ದ ಬಂಗಾರ ನೀ ಬಾಬಾ ಗುರುವಾದಿ ಸೋಮೇಶ್ವರ
ಮನಮೋಹನ